Good evening, all my dear students and all my honorable viewers. ನಾನು ನೇರವಾಗಿ ಈಗ ನೋಟ್ಸಿಗೆ ಬಂದುಬಿಟ್ಟಿದ್ದೀನಿ. ಐ ಆಮ್ ಯುವರ್ ಇಂಗ್ಲೀಷ್ ಟೀಚರ್ ಪಿ ರಾಘವೇಂದ್ರ. ಇಲ್ಲಿ ನೋಡಿ, ದಿಸ್ ಈಸ್ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಪಾರ್ಟ್ 3 ವಿಡಿಯೋ 3ನಲ್ಲಿ ನಾನು ಅಂದರೆ ಹಿಂದಿನ ದಿವಸ ಅಂದರೆ ವಿಡಿಯೋ 2ನಲ್ಲಿ ಕೊನೆಯಲ್ಲಿ ಮತ್ತೆ ವಿಡಿಯೋ ಸ್ಟಾಪ್ ಆಯಿತು. ಬಹುಶಃ ಸ್ಟೋರೇಜ್ ಪ್ರಾಬ್ಲಮ್ ಇದೆ ಇದರಲ್ಲಿ. ಹಾಗಾಗಿ ಪುನಃ ನಾನು ಲಾಸ್ಟ್ದು ನೀವು ಸ್ವಲ್ಪ ನೋಡ್ಕೊಳ್ಳಿ, ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ದೇ ಹ್ಯಾವ್ ರಿಟರ್ನ್ ಎ ಲೆಟರ್, ಸುಮಂತ್ ಹ್ಯಾಸ್ ರಿಟರ್ನ್ ಮೆನಿ ಪೊಯಮ್ಸ್ ಅಂತಿದೆ. ಇಲ್ಲಿ ಆ್ಯಕ್ಷನ್ ವರ್ಬ್ ಬಂದು V3ಯಲ್ಲಿದೆ, ಹೌದಾ? ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಷನ್ ವರ್ಬ್ V3ಯಲ್ಲಿದೆ ರಿಟರ್ನ್. ಆದರೆ ರಿಟರ್ನ್ ಜೊತೆಯಲ್ಲಿ ಹ್ಯಾವ್ ಬಂದಿದೆ. ಹ್ಯಾವ್ ಬಂದಾಗ ಹ್ಯಾವ್ ಜೊತೆಯಲ್ಲಿ ಇನ್ನೊಂದು ಏನಿದೆ, ಮನೆಯಲ್ಲಿ ಹ್ಯಾಸ್ ಇದೆ. ಆ ಎರಡು ಜ್ಞಾಪಿಸ್ಕೋಬೇಕು. ಅದನ್ನು ಗ್ರೂಪ್ ಅಂತೀನಿ ನಾನು. ಕಾಮನ್ ಅನ್ಬೋದು ಅಥವಾ ಗ್ರೂಪ್ ಅನ್ಬೋದು. ನಾನಿಲ್ಲಿ ಎಂಥದ್ದು ಫಾರ್ಮುಲಾಗಳಲ್ಲಿ ಕಾಮನ್ ಅಂತ ಬರಿತಾ ಹೋದೆ, ಕೊನೆಯಲ್ಲಿ ನಾನು ಗ್ರೂಪ್ ಅಂತ ಬರೆದಿದ್ದೀನಿ. ನೀವು ಬೇಕಾದರೆ ಇದನ್ನು ಗ್ರೂಪ್ ಅಂತ ಮಾಡ್ಕೊಳ್ಳಿ, GROUP. ನೋಡಿ, ಇದು ಗ್ರೂಪ್, ಗುಂಪು. ನೋಡಿ, ಹ್ಯಾವ್ ಇದ್ದರೂ V3 ಜೊತೆಯಲ್ಲಿ ಹ್ಯಾಸ್ ಇದ್ದರೂ ನೀವು ಎರಡನ್ನೂ ಜ್ಞಾಪಿಸ್ಕೊಳ್ಳೇಬೇಕು, ಹೌದಾ ಇಲ್ವಾ? ಈಗ ಹ್ಯಾವ್ ಯಾವಾಗ ಆಯ್ಕೆ ಮಾಡ್ಕೋತೀರಿ ಅಂದರೆ, ಆಬ್ಜೆಕ್ಟು ಫಾರ್ಮುಲಾದಲ್ಲಿರೋ ಆಬ್ಜೆಕ್ಟು ನೋಡಿ ಇದೆ. ಹ್ಯಾವ್ ಯಾವಾಗ ಬರೀಬೇಕಂದ್ರೆ, ಇಲ್ಲಿರೋ ಆಬ್ಜೆಕ್ಟು ಐ, ಯು ಅಥವಾ ಬಹುವಚನ ಪ್ಲೂರಲ್ ಇರಬೇಕು. ಐ ಇದ್ದರೆ ಐ ಹ್ಯಾವ್ ಆಯ್ಕೆ ಮಾಡ್ಕೋಬೇಕು, ಯು ಇದ್ದರೆ ಹ್ಯಾವ್ ಆಯ್ಕೆ ಮಾಡ್ಕೋಬೇಕು. ಬಹುವಚನ ಇದ್ದರೆ ಪ್ಲೂರಲ್ ಬುಕ್ಸು, ಸ್ಟೂಡೆಂಟ್ಸು, ಟೀಚರ್ಸು, ಪೀಪಲ್, ಚಿಲ್ಡ್ರನ್, ಮಕ್ಕಳು ಇದ್ದರೆ ಹ್ಯಾವ್. ಏಕವಚನ ಇದ್ದರೆ ಹ್ಯಾಸ್. ರವಿ, ದ ಡಾಗ್, ಗೀತಾ, ಸೀತಾ ಅಂತಿದ್ರೆ ಹ್ಯಾಸ್. ಅರ್ಥ ಆಯ್ತಾ? ಈ ಆಯ್ಕೆ ಬರುತ್ತೆ. ಇಲ್ಲಿ ನೋಡಿ, ಯಾವಾಗ ಬರುತ್ತೆ ಈ ಆಯ್ಕೆ ಹ್ಯಾವ್ ಹ್ಯಾಸ್ ಅಂದರೆ, ವರ್ಬು ಆ್ಯಕ್ಷನ್ ವರ್ಬ್ V3ಯಲ್ಲಿದ್ದಾಗ. ಇಷ್ಟೊತ್ತು ನಾನು ಪಾರ್ಟ್ 2 ವಿಡಿಯೋದಲ್ಲಿ V1 ಪ್ಲಸ್ ಎಸ್ ಇದ್ದರೆ ಆ್ಯಕ್ಷನ್ ವರ್ಬ್ ಯಾವ ಫಾರ್ಮುಲಾ ಅಂತ ಹೇಳಿದ್ದೀನಿ, ನೋಡ್ಕೊಳ್ಳಿ ಒಂದು ಸಾರಿ. ಆ್ಯಕ್ಷನ್ ವರ್ಬ್ V2 ಇದ್ದರೆ ಯಾವ ಫಾರ್ಮುಲಾ ಬಳಸಿ ಅಂಥ ವಾಕ್ಯವನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕು, ಅದು ಹೇಳ್ಕೊಟ್ಟಿದ್ದೆ, ಅದು ನೋಡ್ಕೊಳ್ಳಿ. ಈಗ ಫಾರ್ಮುಲಾ 3ನಲ್ಲಿ ಆ್ಯಕ್ಷನ್ ವರ್ಬ್ V3 ಇದ್ದರೆ ಜೊತೆಯಲ್ಲಿ ಹ್ಯಾವನ್ನು ಇರುತ್ತೆ ಅಥವಾ ಹ್ಯಾಸನ್ನು ಇರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ದೇ ಸಬ್ಜೆಕ್ಟು, ಎ ಲೆಟರು ಆಬ್ಜೆಕ್ಟ್. ರಿಟರ್ನ್ ಬರೆದನು, ಅವರು ಬರೆದರು, ಏನ? ಎ ಲೆಟರ್ ಆಬ್ಜೆಕ್ಟ್. ಸುಮಂತು ರಿಟರ್ನ್ ಬರೆದಿದ್ದಾನೆ, ಏನ? ಹಲವು ಕವನಗಳು, ಎರಡು ಸೇರಿ ಆಬ್ಜೆಕ್ಟ್ ಆಗುತ್ತೆ. ನೋಡಿ, ಇನ್ ದ ಅಬೌವ್ 2 sentences ದ ಆ್ಯಕ್ಷನ್ ವರ್ಬ್ ಈಸ್ V3. ಎರಡರಲ್ಲೂ V3 ಆ್ಯಕ್ಷನ್ ವರ್ಬ್ ಇದೆ. ಸೊ V3 ಆಲ್ವೇಸ್ ಅಪಿಯರ್ಸ್ ಅಲಾಂಗ್ ವಿತ್ ಹ್ಯಾವ್ ಆರ್ ಹ್ಯಾಸ್ ಆರ್ ಹ್ಯಾಡ್. ಇನ್ನೊಂದು ಮನೇಲಿ ಹ್ಯಾಡ್. ಈ ಎರಡರಲ್ಲಿ ಒಂದು ಬರ್ಬೋದು. ಇದು ಬಂದರೂ ಎರಡು ಜ್ಞಾಪಿಸ್ಕೋಬೇಕು ನೀವು, ಹ್ಯಾಸ್ ಬಂದರೂ ಎರಡು ಜ್ಞಾಪಿಸ್ಕೋಬೇಕು, ಹ್ಯಾಡ್ ಬಂದರೆ ಇದೊಂದೇ ಜ್ಞಾಪಿಸ್ಕೋಬೇಕು. ಈ ಮೂರಕ್ಕೆ ಒಂದೇ ಫಾರ್ಮುಲಾ. ಸೊ ಇನ್ ಸೆಂಟೆನ್ಸ್ 1 V3 ಈಸ್ ವಿತ್ ಹ್ಯಾವ್. V3 ಹ್ಯಾವ್ ಜೊತೆಯಲ್ಲಿದೆ. ಆ್ಯಂಡ್ ಇನ್ ಸೆಂಟೆನ್ಸ್ 2 V3 ಈಸ್ ವಿತ್ ಹ್ಯಾಸ್ ಜೊತೆ ಇದೆ, ಹೌದಾ? ಸೊ ದ ಫಾರ್ಮುಲಾ ಈಸ್ ಆಬ್ಜೆಕ್ಟ್. ನೋಡಿ, ಗ್ರೂಪ್ ಅಥವಾ ಕಾಮನ್ ಅಂತೀನಿ, ಅಥವಾ ಗ್ರೂಪ್ ಅಂತ ಬರ್ಕೊಳ್ಳಿ. ನೀವು ಒಂದು ನೋಟ್ಸ್ ಮಾಡ್ಕೋಬೇಕು, ಬರೀ ವಿಡಿಯೋ ನೋಡ್ಕೊಂತ ಓದೋದಲ್ಲ. ವಿಡಿಯೋದಲ್ಲಿ ಇರುವುದನ್ನೆಲ್ಲ ಪಾಸ್ ಮಾಡೋದು, ನೋಟ್ಸಲ್ಲಿ ಬರ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಂದು ಪೇಜು ನಾನು ಬರೆದಿದ್ದೀನಿ, ನೀವು ಪ್ರತಿಯೊಂದು ಪೇಜನ್ನು ಪಾಸ್ ಮಾಡೋದು, ಆಮೇಲೆ ಅದು ನೋಟ್ಸಲ್ಲಿ ಬರ್ಕೊಳ್ಳೋದು, ಆಮೇಲೆ ಅದಕ್ಕೆ ಆನ್ಸರ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು. ನೋಡಿ, ಹ್ಯಾವ್ ಹ್ಯಾಸಲ್ಲಿ ಒಂದು. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬೀನ್ ಬರಲೇಬೇಕು ಫಾರ್ಮುಲಾದಲ್ಲಿ. ಆ್ಯಕ್ಷನ್ ವರ್ಬ್ V3 ಇದ್ದರೆ ಪ್ಯಾಸಿವಲ್ಲಿ ಬೀನ್ ಬರಲೇಬೇಕು ಅಂತ ಜ್ಞಾಪಿಸ್ಕೊಳ್ಳಿ. ಇಲ್ಲಿ ಆ್ಯಕ್ಷನ್ ವರ್ಬ್ ಜೊತೆಯಲ್ಲಿ ಹ್ಯಾವ್ ಇರ್ಬೋದು, ಹ್ಯಾಸ್ ಇರ್ಬೋದು, ಅಥವಾ ಹ್ಯಾಡ್ ಇರ್ಬೋದು. ಈ ಎರಡಕ್ಕೂ ನೀವು ಪ್ಯಾಸಿವಲ್ಲಿ ಬೀನೇ ಬಳಸಬೇಕು. ಒಂದು ವೇಳೆ ಇದು ಹ್ಯಾಡ್ ಬಂತು ಅಂದ್ಕೊಳ್ಳಿ, ಇಲ್ಲಿ ದೇ ಹ್ಯಾಡ್ ಅಂತ, ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಾನು ಕೊಟ್ಟಿದ್ದೀನಿ. ಹ್ಯಾಡ್ ಅಂತಿದ್ರೆ ಅವಾಗ ಹ್ಯಾಡ್ ಒಂದೇ ಬರ್ಕೊಳ್ಳೋದು, ಬೀನ್ ಬರೀಲೇಬೇಕು. ಹ್ಯಾವ್ ಹ್ಯಾಸ್ ಇದ್ದರೂ ಬೀನೇ, ಹ್ಯಾಡ್ ಇದ್ದರೂ ಬೀನೇ. ಯಾಕೆಂದರೆ ವರ್ಬ್ V3ಯಲ್ಲಿ ಇದ್ದರೆ ಮಾತ್ರ ಪ್ಯಾಸಿವಲ್ಲಿ ಬಿ ವರ್ಬು ಬೀನ್ ಜ್ಞಾಪಿಸ್ಕೋಬೇಕು. ಆಮೇಲೆ ಇನ್ನು ನೋಡಿ, ಇವೆಲ್ಲ ಸೇಮ್ ಇರುತ್ತೆ. V3 ಬೈ ಎಸ್. ಆಬ್ಜೆಕ್ಟು ಸಬ್ಜೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಈ ಆಬ್ಜೆಕ್ಟು ಇಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲಿರೋ ಸಬ್ಜೆಕ್ಟು, ಕೊನೆಯಲ್ಲಿರೋದು ಆಬ್ಜೆಕ್ಟು.
ಸೊ ಇದು ಇಲ್ಲಿ ಬಂದರೆ ಸಬ್ಜೆಕ್ಟ್ ಆಗುತ್ತೆ, ಇದು ಇಲ್ಲಿ ಹೋದರೆ ಆಬ್ಜೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಓಗೆ ಎಸ್ ಬರೆದಿದ್ದೀನಿ, ಎಸ್ ಓ ಆಗುತ್ತೆ ಅಂತ ಹೇಳಿದ್ದೀನಿ. ಈ ಫಾರ್ಮುಲಾ ಒಂಚೂರು ನೋಡ್ಕೊಂಬೇಡಿ, ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆಮೇಲೆ ನೋಡಿ ಆನ್ಸರ್ ಮಾಡಿದ್ದೀನಿ. ಈಗ ಫಾರ್ಮುಲಾ ಕಂಟ್ಕೊಳ್ಳಿ, ಆಬ್ಜೆಕ್ಟ್ ಅಂತಾನೆ. ಸೆಂಟೆನ್ಸ್ ನಂಬರ್ 1 ಚೇಂಜ್ ಮಾಡೋಣ. ಆಬ್ಜೆಕ್ಟ್ ಯಾವುದು? ಎ ಲೆಟರ್. ಫಸ್ಟ್ ಅದು ಬರೆಯೋಣ. ನೋಡಿ ಎ ಕ್ಯಾಪಿಟಲ್ ಮಾಡಿ ಎ ಲೆಟರ್. ಇದು ಏಕವಚನ ಅಲ್ವಾ? ಈಗ ಹ್ಯಾವ್ ಹ್ಯಾಸಲ್ಲಿ ಯಾವುದು ಆಯ್ಕೆ ಮಾಡ್ಕೋಬೇಕು? ಆಬ್ಜೆಕ್ಟು ಏಕವಚನ ಇದ್ದರೆ ಹ್ಯಾಸೇ ತೊಗೋಬೇಕು. ನಾನು ಹಿಂದೆ ಫಾರ್ಮುಲಾ ಬರ್ಕೊಟ್ಟಿದ್ದೀನಿ ನೋಡಿ, ನೋಡ್ಕೊಳ್ಳಿ, ಅದರಲ್ಲಿ ಚೆನ್ನಾಗಿ ಬರೆದಿದ್ದೀನಿ ಎಲ್ಲ ನೀಟಾಗಿ. ನೋಡಿ ಇಲ್ಲಿದೆ, ನೋಡಿ ಇಲ್ಲಿದೆ, ನೋಡಿ ಇಲ್ಲಿದೆ ನೋಡಿ. ಹ್ಯಾವ್ಗೆ ಐಗೆ ಹ್ಯಾವ್ ಬರೀಬೇಕು, ಯುಗೂ ಹ್ಯಾವ್ ಬರೀಬೇಕು, ಬಹುವಚನ ಪ್ಲೂರಲ್ಗೂ ಹ್ಯಾವ್. ಏಕವಚನ ಇದ್ದರೆ ಹ್ಯಾಸೇ ಬರೀಬೇಕು. ಅಲ್ಲಿಗೆ ಎ ಲೆಟರ್ ಏಕವಚನ ಆಗಿಲ್ವಾ? ಅದಕ್ಕೆ ನಾವು ಈ ಫಾರ್ಮುಲಾದಲ್ಲಿ ಹ್ಯಾಸನ್ನು ಆಯ್ಕೆ ಮಾಡ್ಕೋಬೇಕು. ಇವತ್ತು ಒಬ್ಬ ವಿದ್ಯಾರ್ಥಿ ಇದನ್ನು ಆನ್ಸರ್ ಮಾಡಿ ಕಳಿಸಿದ್ದಾನೆ, ಇಲ್ಲಿ ಹ್ಯಾವ್ ಬರೆದುಬಿಟ್ಟಾನೆ. ಹೆಂಗೆ ಬರುತ್ತಪ್ಪ ಹ್ಯಾವ್ ನಿಮಗೆ? ಹೌದಾ? ಇದು ಏಕವಚನ ಇದ್ದರೆ ಹ್ಯಾಸೇ ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದೆ ಆ ಹುಡುಗನಿಗೆ, ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಪ್ಪ, ನೋಡ್ಕೋ ಇದು ರಾಂಗ್ ಇದೆ ಅಂತ. ಸೊ ಹ್ಯಾಸ್ ಬರೀಬೇಕು. ಈ ಎರಡರಲ್ಲಿ ಯಾಕೆ ಹ್ಯಾಸ್ ಬಂತು? ಇಲ್ಲಿ ಏಕವಚನ ಇದೆ. ಇಲ್ಲಿ ಯಾಕೆ ಹ್ಯಾವ್ ಬಂತು ಕ್ವಶನಲ್ಲಿ ಅಂದರೆ ಇದು ಬಹುವಚನ ಇದೆ. ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಬಂದುಬಿಡುತ್ತೆ. ಆವಾಗ ಇದು ಇಲ್ಲಿಗೆ ಬಂದಾಗ ಏಕವಚನ ಆಗೋಗುತ್ತೆ. ಇದು ಆವಾಗ ನಾವು ಹ್ಯಾವ್ ಬದಲು ಹ್ಯಾಸ್ ಆಯ್ಕೆ ಮಾಡ್ಕೋಬೇಕು. ಸೊ ಹ್ಯಾಸ್ ಬರೋದು. ಆಮೇಲೆ ಇದಾಯ್ತು. ಆದಮೇಲೆ ಫಾರ್ಮುಲಾ ಪ್ರಕಾರ ಏನು? ಫಾರ್ಮುಲಾ ಪ್ರಕಾರ ಬೀನ್ ಬರೀಬೇಕು. ಆಮೇಲೆ ಏನು? ಆ್ಯಕ್ಷನ್ ವರ್ಬ್ V3 ಇರಬೇಕು. ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದು? ರಿಟರ್ನ್. ಇದರ V3 ಏನು ಇದೇನೆ. ಸೊ ಇಲ್ಲಿ ಈಗಾಗಲೇ V3 ಇರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ, ಅದನ್ನೇ ಬಳಸ್ಬೋದು. ರಿಟರ್ನ್ ಬೈ ಬರೆದು ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡಬೇಕು. ಸಬ್ಜೆಕ್ಟ್ ಯಾವುದೀಗ? ದೇ ಏನಾಗುತ್ತೆ? ದೆಮ್ ಆಗಲೇಬೇಕು. ಅದನ್ನು ನಿಮಗೆ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ ನೋಡಿ. ಬೇಕಾದ್ರೆ ಇನ್ನೊಂದು ಸಾರಿ ತೋರಿಸ್ಕೊಡ್ತೀನಿ ನಿಮಗೆ, ನೋಡ್ಕೊಳ್ಳಿ ಒಂದು ಸಾರಿ. ಬೇಕಾದರೆ ಅದು ಪ್ರತಿಯೊಂದು ಬೈ ಹಾರ್ಟ್ ಮಾಡಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ದೇ ಏನಾಗುತ್ತೆ? ದೆಮ್ ಆಗುತ್ತೆ. ನೋಡ್ಕೊಳ್ಳಿ ಒಂದು ಸಾರಿ. ಈ ಚೇಂಜಸ್ ಮಾಡಲೇಬೇಕಿಲ್ಲ, ನಿಮ್ಮ ಮಾರ್ಕ್ಸ್ ಬರಲ್ಲ, 0 ಬಂದುಬಿಡುತ್ತೆ, 0 ಬಂದೇ ಬರುತ್ತೆ. ನೋಡ್ಕೊಳ್ಳಿ ಇದೊಂದು ಸಾರಿ. ಯಾವ್ಯಾವುದಕ್ಕೆ ಯಾವ್ಯಾವ ಚೇಂಜ್ ಆಗುತ್ತೆ ನೋಡು. ಸಬ್ಜೆಕ್ಟಲ್ಲಿ ದೇ ಇತ್ತು, ಅದೇನಾಯಿತು? ಆಬ್ಜೆಕ್ಟ್ ಆಯಿತು. ಆವಾಗ ದೇ ಏನಾಗಬೇಕು? ಆಬ್ಜೆಕ್ಟು ದೆಮ್. ಆಬ್ಜೆಕ್ಟ್ ಇಲ್ಲಿ ನೋಡಿ, ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟು ಸಬ್ಜೆಕ್ಟು. ಇದು ಉಲ್ಟಾ ಪಲ್ಟಾ ಆಗೋಗುತ್ತೆ ಪ್ಯಾಸಿವ್ ವಾಯ್ಸಲ್ಲಿ, ಹೌದಾ? ಇಲ್ಲಿ ನೋಡಿ, ದೇ ಸಬ್ಜೆಕ್ಟ್ ಏನಾಯಿತು ನೋಡಿ? ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ? ದೇ ದೆಮ್ ಆಗುತ್ತೆ. ಫುಲ್ ಸ್ಟಾಪ್. ಆನ್ಸರ್. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಇಲ್ಲಿ ನೋಡಿ, ದೇ ಹ್ಯಾವ್ ರಿಟರ್ನ್ ಎ ಲೆಟರ್. ಅದಕ್ಕೆ ಆನ್ಸರ್ ಏನು? ಎ ಲೆಟರ್ ಹ್ಯಾಸ್, ಏಕವಚನ ಹ್ಯಾಸ್ ಬೀನ್ ಬರೀಲೇಬೇಕು. ಒಂದು ಮಿಸ್ ಮಾಡಿದ್ರು 0 ಮಾರ್ಕ್ಸ್ ನಿಮಗೆ. V3 ಬರೀಬೇಕು. ಬೈ ಮಿಸ್ ಮಾಡಿದ್ರು 0. ದೆಮ್ ಆಗಬೇಕು. ನೆಕ್ಸ್ಟ್ ಸುಮಂತ್. ನೋಡಿ ಇಲ್ಲಿ ಹ್ಯಾಸ್ ಯಾಕೆ ಬಂತು? ಇಲ್ಲಿ ಯಾಕೆ ಹ್ಯಾಸ್ ಕೊಟ್ಟ ಅವನು ಪ್ರಶ್ನೆಯಲ್ಲಿ ಅಂದರೆ ಸುಮಂತ್ ಸಿಂಗ್ಯುಲರ್ ಏಕವಚನ ಇದೆ. ಇಲ್ಲಿ ಯಾಕೆ ಹ್ಯಾವ್ ಕೊಟ್ಟ? ಇದು ಬಹುವಚನ ಇದೆ ಅಷ್ಟೇ. ಫಸ್ಟ್ ಇರೋ ನಾವು ನೋಡಿಕೊಂಡು ನೀವು ಇದನ್ನು ಆಯ್ಕೆ ಮಾಡ್ಕೋಬೇಕು. ಹ್ಯಾಸ್ ರಿಟರ್ನ್ ಬರೆದಿದ್ದಾನೆ ಹಲವು ಕವನಗಳು. ಸೊ ಈಗ ಫಾರ್ಮುಲಾ ಪ್ರಕಾರ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಬೇಕಾ? ಆಬ್ಜೆಕ್ಟ್ ಯಾವುದು? ಮೆನಿ ಪೊಯಮ್ಸ್. ಅದು ಫಸ್ಟ್ ಬರೀರಿ. ನೋಡಿ, ಮೆನಿ ಪೊಯಮ್ಸ್. ಆಬ್ಜೆಕ್ಟ್ ಸಬ್ಜೆಕ್ಟ್ ಆಯಿತು. ಬರೆದ ಕೂಡಲೇ ಇದರ ವಚನ ನೋಡ್ಕೊಳ್ಳಿ. ಹಲವು ಕವನಗಳು ಪ್ಲೂರಲ್ ಆಯಿತು. ಪ್ಲೂರಲ್ಗೆ ಏನು ಬರೀಬೇಕು? ಹ್ಯಾವ್ ಆಯ್ಕೆ ಮಾಡ್ಕೋಬೇಕು. ಹೌದಾ ಇಲ್ವಾ? ಇಲ್ಲಿದೆ ನೋಡಿ. ಐ ಬಂದರು, ಪೇಜ್ ನಂಬರ್ 8 ನೋಡಿ. ಫಾರ್ಮುಲಾ 3 ಕೆಳಗಡೆ ಐ ಇದ್ದರು, ಹ್ಯಾವ್ ಇದ್ದರು, ಪ್ಲೂರಲ್ ಇದ್ದರು. ಸ್ಟಾರ್ಟಿಂಗ್ ನೌನು ಹ್ಯಾವ್ ಬರೀಬೇಕು, ಏಕವಚನಕ್ಕೆ ಹ್ಯಾಸ್ ಬರೀಬೇಕು. ಅರ್ಥ ಆಯ್ತಾ? ಈಗ ನೋಡಿ ಏನಾಯ್ತು ಇಲ್ಲಿ? ಮೆನಿ ಪೊಯಮ್ಸ್ ಬಹುವಚನ ಇದ್ದಾಗ ರೂಲ್ ಪ್ರಕಾರವಾಗಿ ಫಾರ್ಮುಲಾ ಪ್ರಕಾರ ಫಾಲೋ ಮಾಡಿ ಬ್ಲೈಂಡಾಗಿ ಹ್ಯಾವೇ ಬರೀಬೇಕು. ಇಲ್ಲಿ ಹ್ಯಾವ್ ಬರೆದ್ವಾ? ಆಮೇಲೆ ನೋಡಿ ಬೀನ್ ಬರೀಲೇಬೇಕಾ? ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಬೀನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? V3. ಈ ವಾಕ್ಯದಲ್ಲಿ ಕೊಟ್ಟ ವರ್ಬ್ ಯಾವುದು? ರಿಟರ್ನ್. V3ನಲ್ಲಿ ಇದೆ, ಹಂಗಾಗಿ ಸಮಸ್ಯೆ ಇಲ್ಲ, ಅದನ್ನೇ ನಾವು ರಿಪೀಟ್ ಮಾಡೋಣ. ಆಮೇಲೆ ಬೈ. ಆಮೇಲೆ ರೂಲ್ ಪ್ರಕಾರ ಬೈ ಆದಮೇಲೆ ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಯಾವುದು ಇಲ್ಲಿ? ಸುಮಂತ್ ಹೋಗಿ ಸುಮಂತಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ದೇ ಹೋಗಿ ದೆಮ್ ಆಯಿತು. ಇವೆಲ್ಲ ಬದಲಾವಣೆಗಳು ಕೊಟ್ಟಿದ್ದೆ ನಾನು. ಸುಮಂತಾಗೆ ಇರುತ್ತೆ. ನೋಡ್ಕೊಳ್ಳಿ ಆನ್ಸರ್ ಈಗ. ಸುಮಂತ್ ಹ್ಯಾಸ್ ರಿಟರ್ನ್ ಮೆನಿ ಪೊಯಮ್ಸ್.
ಮೆನಿ ಪೊಯಮ್ಸ್ ಹ್ಯಾವ್ ಬೀನ್ ರಿಟನ್ ಬೈ ಸುಮನ್. ಇಲ್ಲಿ ಹ್ಯಾವ್ ಬಂದ್ಬಿಡ್ತು, ಯಾಕೆ ಇದು ಬಹುವಚನ. ಇಲ್ಲಿ ಯಾಕೆ ಹ್ಯಾಸ್ ಇತ್ತು, ಇಲ್ಲಿ ಏಕವಚನ. ಫಸ್ಟು ನಾವು ನೋಡ್ಕೊಳ್ಳಿ, ಇಲ್ಲಿ ಏನು ಗೊತ್ತಾ, ಆ್ಯಕ್ಟಿವ್ ವಾಯ್ಸಲ್ಲಿರುವ ತಲೆ, ಇದು ತಲೆ ಪ್ಯಾಸಿವ್ ವಾಯ್ಸಲ್ಲಿ ಬಾಲ ಆಗುತ್ತೆ. ಆ್ಯಕ್ಟಿವ್ ವಾಯ್ಸಲ್ಲಿರೋ ಬಾಲ ಪ್ಯಾಸಿವ್ ವಾಯ್ಸಲ್ಲಿ ತಲೆ ಆಗುತ್ತೆ. ಆವಾಗ ಬದಲಾವಣೆಗಳಾಗುತ್ತೆ, ನೋಡ್ಕೊಳ್ಳಿ. ನಂತರ ಈಗ ಹ್ಯಾಡ್ಗೆ ಬಂದೆ. ಹ್ಯಾವ್ ಹ್ಯಾಸ್ ಗ್ರೂಪ್ ಆಯ್ತಲ್ವ, ಈಗ ಹ್ಯಾಡ್ಗೆ ಬರೋಣ. ನೋಡಿ, ದ ಬಾಯ್ ಹ್ಯಾಡ್ ಡನ್ ದ ಹೋಮ್ವರ್ಕ್. ಇಲ್ಲಿ ನೋಡಿ, ಮತ್ತೆ ಡನ್ ಅನ್ನೋದು ಆ್ಯಕ್ಷನ್ ವರ್ಬು V3. ಡೂ ಡಸ್ V1 ಪ್ಲಸ್ ಎಸ್, ಡಿಡ್ V2, ಡನ್ V3, ಡೂಯಿಂಗ್ V4. ಅದಕ್ಕೆ ಆ್ಯಕ್ಷನ್ ವರ್ಸ್ ದಯವಿಟ್ಟು ಓದಿ. ನೋಡಿ, ಡನ್ V3 ಇದೆಯಾ, ಪಕ್ಕದಲ್ಲಿ ಏನಿದೆ ನೋಡಿ, ಹ್ಯಾಡ್. V3 ಜೊತೆಯಲ್ಲಿ ಆ್ಯಕ್ಷನ್ ವರ್ಬ್ V3 ಬಂತು ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸಲ್ಲಿ ಅದಕ್ಕೆ ಎಡಭಾಗದಲ್ಲಿ ನಿಮಗೆ ಹ್ಯಾವ್ ಹ್ಯಾಸಲ್ಲಿ ಒಂದಿರ್ಬೋದು, ಇಲ್ಲ ಹ್ಯಾಡ್ ಇರಲೇಬೇಕು. ಈ ಮೂರರಲ್ಲಿ ಹ್ಯಾವ್ ಹ್ಯಾಸಲ್ಲಿ ಒಂದಿರಲೇಬೇಕು ಅಥವಾ ಹ್ಯಾಡ್ ಇರಲೇಬೇಕು. ನೋಡಿ, ಹ್ಯಾಡ್ ಇದೆ. ಹ್ಯಾಡ್ ಇದ್ದರೆ ಗ್ರೂಪ್ ಏನು, ಅದೊಂದೇ, ಹ್ಯಾಡ್ ಒಂದೇ ಗ್ರೂಪು. ಇನ್ ದ ಅಬೋವ್ ಸೆಂಟೆನ್ಸ್ ದ ಆ್ಯಕ್ಷನ್ ವರ್ಬ್ ಈಸ್ V3 ಡನ್ ಆ್ಯಂಡ್ V3 ಅಪಿಯರ್ಸ್ ಕಾಣಿಸ್ಕೊಳ್ಳುತ್ತೆ ಅಲಾಂಗ್ ವಿತ್ ಹ್ಯಾಡ್. ಸೊ ದ ಫಾರ್ಮುಲಾ ಏನು, ಒಂದೇ. ಇಲ್ಲಿ ನೋಡಿ, ಆಬ್ಜೆಕ್ಟು ಹ್ಯಾಡ್ ಗ್ರೂಪ್ ಕಾಮನ್ ಅಥವಾ ಗ್ರೂಪು ಒಂದೇ ಇರೋದು, ಆಯ್ಕೆ ಇಲ್ಲ. ನೋಡಿ, ಇಲ್ಲೂ ಬೀನೇ ಬರಬೇಕು, ಮಿಕ್ಕಿ ಮೂರು ಹಂಗೆ ಇರುತ್ತೆ. V3 ಬೈ ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್, ತಲೆ ಹೋಗಿ ಬಾಲ. ಇಲ್ಲಿ ಬಾಲ, ಓ ಅಂದರೆ ಬಾಲ ಹೋಗಿ ತಲೆ, ಎಸ್ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಈಗ ಆಬ್ಜೆಕ್ಟ್ ಯಾವುದಪ್ಪ, ಇಲ್ಲಿ ಬಾಲ ಯಾವುದು, ದ ಹೋಮ್ ವರ್ಕ್. ಟಿ ಕ್ಯಾಲ್ಕುಲೇಟರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ದ ಹೋಮ್ ವರ್ಕ್. ಇದು ಏಕವಚನ ಬಹುವಚನ ನೋಡೋ ಅವಶ್ಯಕತೆ ಇಲ್ಲ, ಯಾಕೆ ಇಲ್ಲಿ ಇರೋದು ಒಂದೇ ವರ್ಬ್. ಹಂಗಾಗಿ ಹ್ಯಾಡ್, ಇಲ್ಲಿ ಏಕವಚನ ಇರಲಿ ಬಹುವಚನ ಇರಲಿ ಎಲ್ಲದಕ್ಕೂ ಹ್ಯಾಡ್ ಒಂದೇ ಇರೋದರಿಂದ ಅದೊಂದನ್ನೇ ಯೂಸ್ ಮಾಡ್ಕೋಬೋದು ಗ್ರೂಪಲ್ಲಿ, ಹ್ಯಾಡ್ ಒಂದೇ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬೀನು, ಆಮೇಲೆ V3 ಆಲ್ವೇಸ್. ಕೊಟ್ಟ ಆ್ಯಕ್ಷನ್ ವರ್ಬ್ V3ನಲ್ಲೇ ಇರುತ್ತೆ ಯಾವಾಗಲೂ, ಹ್ಯಾವ್ ಹ್ಯಾಸ್ ಎ ಹ್ಯಾಡ್ ಬಂದಾಗ. ಸೊ ಅದನ್ನೇ ಬಳಸಿದ್ರು ಆಯ್ತು, ಪ್ರಾಬ್ಲಮ್ ಇಲ್ಲ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬೈ, ಆಮೇಲೆ ತಲೆ ಸಬ್ಜೆಕ್ಟ್ ಹೋಗಿ ಬಾಲ ಆಬ್ಜೆಕ್ಟ್ ಆಗುತ್ತೆ, ದ ಬಾಯ್. ನೋಡಿ, ದ ಬಾಯ್ ಹೋಗಿ ಟಿ ಸ್ಮಾಲ್ ಲೆಟ್ರ್ ಆಗುತ್ತೆ, ದ ಬಾಯ್. ಕ್ವಶನ್ ನೋಡ್ಕೊಳ್ಳಿ, ದ ಬಾಯ್ ಹ್ಯಾಡ್ ಡನ್ ದ ಹೋಮ್ ವರ್ಕ್. ಇದಕ್ಕೆ ಫಾರ್ಮುಲಾ ಏನು, ಇದು. ಅದಕ್ಕೆ ಉತ್ತರ ಏನು, ದ ಹೋಮ್ ವರ್ಕ್ ಹ್ಯಾಡ್ ಬೀನ್ ಡನ್ ಬೈ ದ ಬಾಯ್. ಅಲ್ಲಿಗೆ ಫಾರ್ಮುಲಾ 3 ಆಯಿತು. ಈಗ ಫಾರ್ಮುಲಾ 4 ಬರೋಣ. ಏನಪ್ಪ ಫಾರ್ಮುಲಾ 4 ಪ್ಯಾಸಿವ್ ವಾಯ್ಸ್ಗೆ ಅಂದರೆ, ಆ್ಯಕ್ಷನ್ ವರ್ಬು V4ಅಲ್ಲಿ ಇದ್ದರೆ, V1 ಪ್ಲಸ್ ಎಸ್ ಆಗೋಯ್ತು, V2 ಹೇಳಿದ್ದೀನಿ ಆಗೋಯ್ತು, V3 ಈಗ ಹೇಳಿದ್ದೀನಿ ಆಗೋಯ್ತು. ಆ್ಯಕ್ಷನ್ ವರ್ಬ್ V4ಅಲ್ಲಿ ಇದ್ದರೆ ನೋಡಿ, ಇಫ್ ದ ಗಿವನ್ ಆ್ಯಕ್ಷನ್ ವರ್ಬ್, ಕೊಟ್ಟ ಆ್ಯಕ್ಷನ್ ವರ್ಬು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಇಫ್ ಇಟ್ ಈಸ್ ಇನ್ ದ V4 ಫಾರ್ಮ್, ING ಫಾರ್ಮ್, ಗೋಯಿಂಗ್, ಕಮಿಂಗ್, ಟೇಕಿಂಗ್, ಡ್ರಿಂಕಿಂಗ್, ING ಫಾರ್ಮ್ ಇದ್ದರೆ, ದಿಸ್ V4 ಆಲ್ವೇಸ್ ಅಪಿಯರ್ಸ್ ಅಲಾಂಗ್ ವಿತ್ ಆಮೀಸಾರ್. ಒಂದು ಮನೆಯಲ್ಲಿ, ಈ ಮನೆಯಲ್ಲಿರುವ ಆಮೀಸಾರಲ್ಲೂ ಒಂದ್ರ ಜೊತೆಯಲ್ಲಿರುತ್ತೆ, ಅಥವಾ ವಾಸುವರ ಜೊತೆಯಲ್ಲಿ ಒಂದ್ರ ಜೊತೆಯಲ್ಲಿರುತ್ತೆ. V4 ಇರಲೇಬೇಕು, ಇದ್ದೇ ಇರುತ್ತೆ. V4 ಆ್ಯಕ್ಷನ್ ವರ್ಬ್ ING ಬಂತು ಅಂದರೆ ಅದರ ಎಡಕ್ಕೆ ಈ ಮೂರಲ್ಲಿ ಒಂದಿದ್ದರೆ ಈ ಗ್ರೂಪನ್ನೇ ಜ್ಞಾಪಿಸ್ಕೋಬೇಕು. ಈಸ್ ಇದ್ದರೆ ಆಮೀಸಾರ್ಗೆ ಜ್ಞಾಪಿಸ್ಕೋಬೇಕು, ಆಮ್ ಇದ್ದರೆ ಆಮೀಸಾರ್ಗೆ ಜ್ಞಾಪಿಸ್ಕೋಬೇಕು, ಆರ್ ಇದ್ದರೂ ಆಮೀಸಾರ್ಗೆ ಜ್ಞಾಪಿಸ್ಕೋಬೇಕು. V4 ಜೊತೆ ವಾಸ್ ಇದ್ದರೆ ವಾಸುವರ್ಗೆ ಜ್ಞಾಪಿಸ್ಕೊಳ್ಳಿ, ವರ್ ಇದ್ದರೂ ವಾಸುವರ್ಗೆ ಜ್ಞಾಪಿಸ್ಕೊಳ್ಳಿ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಹೇಳೋದು ನಿಮ್ಗೆ ನಾನು, ವರ್ಬ್ಸ್ ಓದಿ, ಬಿ ವರ್ಬ್ಸ್ ಓದಿ, ಮಾಡಲ್ ವರ್ಬ್ಸ್ ಓದಿ, ಆ್ಯಕ್ಷನ್ ವರ್ಬ್ಸ್ ಓದಿ. ಓದದೇ ಇದ್ದರೆ ಅವನ ಅಂತ್ಯಕ್ರಿಯೆ ಆಗೋಗುತ್ತೆ ಹುಡುಗಂದು ಎಕ್ಸಾಮಲ್ಲಿ. ಓದಲೇಬೇಕು. ಇದರಲ್ಲಿ ಅಡ್ಜಸ್ಟ್ಮೆಂಟೇ ಇಲ್ಲ ವಿದ್ಯಾರ್ಥಿನಿಯರೇ, ನನ್ನ ಕಳಕಳೆಯ ಮನವಿ. ಸೊ ವಿ ಶುಡ್ ಆಲ್ವೇಸ್ ರಿಮೆಂಬರ್ ದಿಸ್. ನೋಡಿ, ಇದು ಯೋಚನೆ ಮಾಡಿ. ಆ್ಯಮ್, ಈಸು, ಆರು V4 ಇರ್ಬೋದು. V4 ಜೊತೆಯಲ್ಲಿ ಆ್ಯಮ್ ಐಗೆ ಬಳಸ್ತೀವಿ, ಈಸ್ ಏಕವಚನಕ್ಕೆ, ಆರು ಯು ಅಥವಾ ಬಹುವಚನಕ್ಕೆ. ಇದು ನೋಡಿ, ಭಾಳ ಇಂಪಾರ್ಟೆಂಟ್. ಇದು ಜೊತೆಯಲ್ಲಿ V4 ಇರ್ಬೋದು, ಅಥವಾ V4 ಜೊತೆ ವಾಸುವರ್ ಇರ್ಬೋದು. ವಾಸ್ ಯಾವಾಗ ಐ ಅಥವಾ ಏಕವಚನ ಇದ್ದರೆ ವಾಸ್ ಬಳಸ್ತೀವಿ, ಯು ಅಥವಾ ಪ್ಲೂರಲ್ ಇದ್ದರೆ ವರ್ಲ್ ಬಳಸ್ತೀವಿ. ಈ ಥರ ಇರುತ್ತೆ ವಾಕ್ಯ. V4 ಜೊತೆಯಲ್ಲಿ ಆಮೀಸಾರಲ್ಲಿ ಒಂದು ಬರ್ಬೋದು, V4 ಇದ್ದರೆ ಜೊತೆಯಲ್ಲಿ ವಾಸುವರಲ್ಲಿ ಒಂದು ಬರ್ಬೋದು. ಏನು ಬಂದಿದೆ ಅನ್ನೋದು ನೀವು ಕಂಡುಬಿಟ್ಟು ನೋಡಬೇಕು ಎಕ್ಸಾಮಲ್ಲಿ, V4 ಬಂದಾಗ ಆ ವಾಕ್ಯದಲ್ಲಿ. ಅದಕ್ಕೆ ಫಾರ್ಮುಲಾ B3 ಇದ್ದರೆ ನಾವೇನು ಜ್ಞಾಪಿಸ್ಕೊಂಡಿವಿ, ಬೀನ್ ಅಲ್ವಾ.
ಪ್ಯಾಸಿವ್ ವಾಯ್ಸಲ್ಲಿ ಬೀನ್, ಆ ಗ್ರೂಪ್ ಹಂಗೆ ಉಳಿಸ್ಕೊಂಡು ಹ್ಯಾವ್ ಹ್ಯಾಸ್ ಗ್ರೂಪು ಅಥವಾ ಹ್ಯಾಡು ಬೀನ್ ಬಳಸಿದ್ವಿ. ING ಬಂದರೆ V4 ಬೀನ್ ಬದಲು ನೋಡಿ ಬೀಯಿಂಗ್ ಪ್ಯಾಸಿವ್ ವಾಯ್ಸಲ್ಲಿ. ಇಲ್ಲಿ ನೋಡಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ, ಇದು ಗ್ರೂಪ್ ಕಾಮನ್ ಅಥವಾ ಗ್ರೂಪ್, ಈ ಮೂರರಲ್ಲಿ ಒಂದು ಇದು ಇದ್ದರೆ ಇದಿದ್ರೆ ಇದು ಜ್ಞಾಪಿಸ್ಕೊಳ್ಳಿ, ಇದು ಬಿಟ್ಬಿಡಿ. ಇದು ಅಥವಾ ಇದಿದ್ದರೆ V4 ಜೊತೆಯಲ್ಲಿ ಈ ಎರಡು ಜ್ಞಾಪಿಸ್ಕೊಳ್ಳಿ, ಇದು ಬಿಟ್ಬಿಡಿ. ನಾನು ಎರಡು ಕೊಟ್ಟಿದ್ದೀನಿ, ಜೊತೆಯಲ್ಲಿ ಬೀಯಿಂಗ್ ಬರಲೇಬೇಕು ನೋಡಿ. ಇನ್ನು ಮಿಕ್ಕಿದ ಮೂರು ಸೇಮ್ ಇರುತ್ತೆ, V3 ಬೈ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗೋದು. ಈ ಬೀಯಿಂಗ್ ING ಬಂದಾಗ ಬೀಯಿಂಗ್ ಹೆಂಗೆ ಅನ್ನೋದನ್ನು ನಿಮಗೆ ವಾಕ್ಯ ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ ವಾಕ್ಯ ಹೆಂಗಿದೆ ಅಲ್ಲಿ ನೋಡಿ. ಹಿ ಈಸ್ ಸಿಂಗಿಂಗ್ 2 ಸಾಂಗ್ಸ್ ಅಂತಿದೆ, ಹೌದಾ? ಹಿ ಈಸ್ ನೋಡಿ ಸಿಂಗಿಂಗ್ V4 ING ಫಾರ್ಮ್ ಇದೆ. ಆ್ಯಕ್ಷನ್ ವರ್ಬು ಸಿಂಗ್, ಸಿಂಗ್ಸ್, ಸಿಂಗ್ಸ್ V1 ಪ್ಲೇಸಸ್, ಸ್ಯಾಂಗ್ SANG, ಸ್ಯಾಂಗ್ V2, ಸಂಗ್ SUNG, ಸಂಗ್ ಇದ್ದಿದ್ರೆ ಇಲ್ಲಿ ನಿಮಗೆ ಹ್ಯಾವೋ ಹ್ಯಾಸೋ ಹ್ಯಾಡೋ ಇರ್ತಿತ್ತು. V4 ಸಿಂಗಿಂಗ್ ಇರೋದರಿಂದ ಇಲ್ಲಿ ನಿಮಗೆ ಆ್ಯಮ್ ಈಸ್ ಆರ್ ಮನೆಯಲ್ಲಿ ಒಂದಿರ್ಬೋದು ಅಥವಾ ವಾಸ್ ಅವರ್ ಮನೆಯಲ್ಲಿ ಒಂದಿರ್ಬೋದು. ಈಗ ನೋಡಿ ಈಸ್ ಇದ್ದಾಗ ನೀನೇನು ಜ್ಞಾಪಿಸ್ಕೋಬೇಕು, ಇಡೀ ಗ್ರೂಪಲ್ಲಿ ಆ್ಯಮ್ ಈಸ್ ಆರ್ ಮನೆಯನ್ನೇ ಜ್ಞಾಪಿಸ್ಕೋಬೇಕು, ವಾಸ್ ಅವರ್ನ ಬಿಟ್ಬಿಡಬೇಕು. ಅರ್ಥ ಆಗ್ತಾ ಇದೆಯಾ? V4 ಇದ್ದಾಗ. ಆಮೇಲೆ 2 ಸಾಂಗ್ಸ್, ಹಾಡುತ್ತಿದ್ದಾನೆ, ಅವನು ಹಾಡುತ್ತಿದ್ದಾನೆ, ಏನ 2 ಹಾಡುಗಳು, ಹೌದಾ? ಈಗ ನೋಡಿ ಇಲ್ಲಿ ಎರಡನೇ ವಾಕ್ಯ, ದೇ ಆರ್ ಸಿಂಗಿಂಗ್ ದ ನ್ಯಾಷನಲ್ ಆ್ಯಂಥಮ್. ಇಲ್ಲಿ V4 ಇದೆ, ಆರ್ ಇದೆ. V4 ಜೊತೆ ಆರ್ ಬರಲಿ, V4 ಜೊತೆ ಈಸ್ ಬರಲಿ, ಆ್ಯಮ್ ಈಸ್ ಆರ್ ಗ್ರೂಪನ್ನೇ ಜ್ಞಾಪಿಸ್ಕೋಬೇಕು, ವಾಸ್ ಅವರ್ ಬಿಟ್ಬಿಡ್ಬೇಕು. ಅದಕ್ಕೆ ಫಾರ್ಮುಲಾ ಏನು ನೋಡಿ, ಬಾಲ ತಲೆ ಆಗುತ್ತೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಯಿತು ನೋಡಿ. ಆ್ಯಮ್ ಈಸ್ ಆರ್ ಬರೆದಿದ್ದೀನಿ, ಕಾಮನ್ ಅಥವಾ ಗ್ರೂಪ್ ಅಂತ ಮಾಡ್ಕೊಳ್ಳಿ. ಆ್ಯಮು ಐಗೆ ಬರೀಬೇಕು, ಇಲ್ಲಿ ಐ ಬಂದರೆ ಆಬ್ಜೆಕ್ಟು, ಬಾಲ ತಲೆ ಆಗುತ್ತಲ್ವಾ, ತಲೆ ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಈ ತಲೆ ಇಂಪಾರ್ಟೆಂಟ್ ಕೊಟ್ಟ ವಾಕ್ಯದಲ್ಲಿ. ಪ್ಯಾಸಿವ್ ವಾಯ್ಸಲ್ಲಿ ನಾವು ಮಾಡ್ಕೊಂಡಿರ್ತೀವಲ್ಲ, ಬಾಲವನ್ನು ತಲೆ ಮಾಡಿರ್ತೀವಲ್ಲ, ಆ ತಲೆ ಇಂಪಾರ್ಟೆಂಟ್. ತಲೆಯಾಗಿ ಆಗಿರುವ ಬಾಲ ಇಂಪಾರ್ಟೆಂಟ್. ಇದರ ಏಕವಚನ. ಇದು ಐ ಇದ್ದರೆ ಇಲ್ಲಿ ಆ್ಯಮ್ ಬರೀಬೇಕು, ಇದು ಏಕವಚನ ಇದು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಯು ಅಥವಾ ಬಹುವಚನ ಬಂದರೆ ಆರ್ ಆಯ್ಕೆ ಮಾಡ್ಕೋಬೇಕು. ನೋಡಿ ಬೀಯಿಂಗ್ ಬರೀಲೇಬೇಕು, ಫಾರ್ಮುಲಾ ಇದು. ಆಮೇಲೆ V3 ಬೈ ಸಬ್ಜೆಕ್ಟ್ ಹಂಗೆ ಇರುತ್ತೆ. ಒಂದು ಸಾರಿ ಫಾರ್ಮುಲಾ ಇಟ್ಬಿಡ್ತೀನಿ, ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಆಯಿತಾ? ಈಗ ನೋಡಿ, ಹೀ ತಲೆ ಹೋಗಿ ಬಾಲ ಆದಾಗ ಹೀ ಏನಾಗುತ್ತೆ, ಹಿಂಗೆ ಬದಲಾವಣೆ ಆಗುತ್ತೆ, ಹೌದಾ? ಇಲ್ಲಿ ದೇ ತಲೆ ಬಾಲ ಆದಾಗ ಏನಾಗುತ್ತೆ, ದೆಮ್ ಆಗುತ್ತೆ. ಸುಮ್ಮನೆ ನಿಮ್ಮ ಮುಂದೆ ಹೇಳಿಕೊಟ್ಟು ಬರೆದುಬಿಟ್ಟಿದ್ದೀನಿ, ಹಿಂದೆ ಬರೀಲಿಲ್ಲ, ಈಗ ಬರೆದಿದ್ದೀನಿ. ಫಸ್ಟ್ ಸೆಂಟೆನ್ಸ್ ಏನು, ಹಿ ಈಸ್ ಸಿಂಗಿಂಗ್ 2 ಸಾಂಗ್ಸ್. ಫಸ್ಟ್ ಏನಿಲ್ಲಿ ಬಾಲ ತಲೆ ಆಗಬೇಕು. ಆಬ್ಜೆಕ್ಟ್ ಯಾವುದಪ್ಪ, 2 ಸಾಂಗ್ಸ್. ಫಸ್ಟ್ ಬರೀರಿ 2 ಸಾಂಗ್ಸ್, ಬಹುವಚನಕ್ಕೆ ಈಗ ನೆಕ್ಸ್ಟ್ ಏನು ಆಬ್ಜೆಕ್ಟ್ ಆಯ್ತಲ್ವಾ, 2 ಸಾಂಗ್ಸ್. ನೋಡಿ ಯು ಫಾಲೋ ದಿ ಫಾರ್ಮುಲಾ. ಗ್ರೂಪಲ್ಲಿ ಆ್ಯಮ್ ಬರೀಬೇಕಾ, ಈಸ್ ತೊಗೋತಿ, ಆರ್ ತೊಗೋತಿ, ಆರ್ ಅಲ್ವಾ? ಯಾಕೆ 2 ಸಾಂಗ್ಸ್ ಪ್ಲೂರಲ್ ಇದ್ದಾಗ ನೋಡಿ, ಪ್ಲೂರಲ್ಗೆ ಆರ್ ತೊಗೋಬೇಕು, ಆರ್ ಬರೆದೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಬೀಯಿಂಗ್ ಬರೆದೆ. ಆಮೇಲೆ ಏನು, ಆಲ್ವೇಸ್ V3 ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದು, ಸಿಂಗಿಂಗ್. ಇದರಲ್ಲಿ ಹಿಂಗೆ ಮುಚ್ಚಿಬಿಡಿ, ಹಿಂಗೆ ಮುಚ್ಚಿದರೆ ಸಿಂಗಿಗೆ V3 ಜ್ಞಾಪಿಸಬೇಕು. ಗೊತ್ತಿಲ್ಲ ಶಾ ಅಂದರೆ 0 ಕೊಟ್ಟು ಕಳಿಸ್ತಾನೆ. ಸಿಂಗಿಗೆ ಸಂಗ್ V3 ನೋಡಿ, ಸಂಗ್ SUNG ಸಂಗ್. ಆಮೇಲೆ ಬೈ, ಆಮೇಲೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಏನು, ಹಿ ಆಬ್ಜೆಕ್ಟ್ ಆದರೆ ಏನಾಗುತ್ತೆ, ಹಿಮ್ ಆಗುತ್ತೆ ನೋಡಿ, ಹಿಮ್ ಆಯಿತು. ಇದು ಹೇಳ್ಕೊಟ್ಟಿದ್ದೀನಿ ನೋಡಿ, ನಿಮಗೆಲ್ಲ ಬರ್ಸಿದ್ದೀನಿ, ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ. ಹಿಮ್ ಆಗುತ್ತೆ, ಐ ಮೀ ಆಗುತ್ತೆ, ವಿ ಅಜ್ ಆಗುತ್ತೆ, ಅಜ್ ಇದ್ದರೆ ವಿ ಆಗುತ್ತೆ, ಯುವೇ ಆಗುತ್ತೆ, ಬದಲಾವಣೆ ಇಲ್ಲ. ಹಿಮ್ ಆಗುತ್ತೆ, ಹಿಮ್ ಇದ್ದರೆ ಹಿ ಮಾಡಿ. ಶಿ ಹರ್ ಆಗುತ್ತೆ, ಹರ್ ಇದ್ದರೆ ಶಿ ಮಾಡಿ. ದೆಮ್ ಆಗುತ್ತೆ, ದೆಮ್ ಇದ್ದರೆ ದೇ ಮಾಡಿ. ಆಯಿತಾ? ಈಗ ನೋಡಿ ಆನ್ಸರ್ ಬಂತಲ್ವಾ, 2 ಸಾಂಗ್ಸ್ ಆರ್ ಬೀಯಿಂಗ್ ಸಂಗ್ ಬೈ. ಇದರಲ್ಲಿ ಯಾವುದು ಬಿಟ್ಟರು 0 ನಿಮಗೆ. ಇಲ್ಲಿ ನೋಡಿ ಪ್ರಶ್ನೆ, ಹೀ ಸಿಂಗಿಂಗ್ 2 ಸಾಂಗ್ಸ್. ಆನ್ಸರ್ ಏನು, 2 ಸಾಂಗ್ಸ್ ಆರ್ ಬೀಯಿಂಗ್ ಸಂಗ್ ಬೈ ಹಿಮ್. ಈ ಫಾರ್ಮುಲಾ ಜ್ಞಾಪಿಸ್ಕೊಳ್ಳಿ. ಯಾವಾಗ ಆ್ಯಕ್ಷನ್ ವರ್ಬು ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸಲ್ಲಿರೋ ಆ್ಯಕ್ಷನ್ ವರ್ಬು V4 ಅಲ್ಲಿದ್ದಾಗ, ING ಫಾರ್ಮ್ ಇದ್ದಾಗ, ಗೋಯಿಂಗ್, ಕಮಿಂಗ್, ಟೇಕಿಂಗ್, ಡ್ರಿಂಕಿಂಗ್, ಪ್ಲೇಯಿಂಗ್, ವಾಚಿಂಗ್ ಏನೇ ಇರಲಿ,
ಐ ಎನ್ ಜಿ ಇದ್ದರೆ ಈ ಫಾರ್ಮುಲಾ. ಐ ಎನ್ ಜಿ ಜೊತೆ ಏನಿದೆ ನೋಡ್ಕೊಳ್ಳಿ. ಆ್ಯಮ್ ಈಸ್ ಆರ್ ಒಂದಿದ್ದರೆ ಈ ಮೂರು ಜ್ಞಾಪಿಸ್ಕೋಬೇಕು, ವಾಸ್ ವರ್ ಬಿಟ್ಬಿಡಬೇಕು. ಬೀಯಿಂಗ್ ಇರಲೇಬೇಕು ಪ್ಯಾಸಿವಲ್ಲಿ. ಆಯ್ತಪ್ಪ. ನೆಕ್ಸ್ಟ್ ಸೆಂಟೆನ್ಸ್, ದೇ ಆರ್ ಸಿಂಗಿಂಗ್ ದ ನ್ಯಾಷನಲ್ ಆ್ಯಂಥಮ್. ನೋಡಿ, ದೇ ಏನಾಗುತ್ತೆ, ಆಬ್ಜೆಕ್ಟ್ ದೇ ದೆಮ್ ಆಗಬೇಕು. ಸೊ ಸಾರಿ, ದ ನ್ಯಾಷನಲ್ ಆ್ಯಂಥಮ್ ಆಬ್ಜೆಕ್ಟ್ ಇದೆ ಅಲ್ವಾ. ದ ನ್ಯಾಷನಲ್ ಆ್ಯಂಥಮ್ ಇದು ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ. ದ ನ್ಯಾಷನಲ್ ಆ್ಯಂಥಮ್ ಏಕವಚನ ಅಲ್ವಾ, ರಾಷ್ಟ್ರಗೀತೆ ಒಂದೇ ಇರೋದು ಏಕವಚನಕ್ಕೆ. ಈಗ ಈ ಮೂರಲ್ಲಿ ಯಾವ್ದು ತಗೋತೆ, ಏಕವಚನ ಇದ್ದರೆ ಈಸ್ ಬರಿ, ಆಮೇಲೆ ಮತ್ತೆ ಬೀಯಿಂಗ್ ಬರಿ, ರೂಲ್ ಪ್ರಕಾರ ಸ್ಟೆಪ್ ಪ್ರಕಾರ ಬೀಯಿಂಗ್, ಆಮೇಲೆ ವಿ3 ಏನು, ಇಲ್ಲೂ ಸಿಂಗಿಂಗ್ ಇದೆ ನೋಡಿ ಒಂದು ಸಾರಿ. ಸಿಂಗಿಂಗ್ ಇದೆ, ಅದಕ್ಕೂ ಹಿಂಗೆ ಮುಟ್ರೆ ಸಿಂಗ್ಗೆ ಸಂಗ್. ನೋಡಿ ಇಲ್ಲೂ ಕೂಡ ಸಿಂಗ್ ಒಂದೇ ವರ್ಕ್ ತೊಗೊಂಡಿದ್ದೆ ನಾನು, ಸಂಗ್ ನಿಮ್ಗೆ ಈಸಿ ಆಗಲಿ ಅಂತ. ಸಂಗ್ ಆಯಿತು, ಬೈ ಆಯಿತು, ದೆಮ್. ನೋಡಿ ದೇ ಇದೆ ಇಲ್ಲಿ, ದೇ ಏನಾಗುತ್ತೆ, ದೆಮ್ ಆಗುತ್ತೆ. ತಲೆ ಬಾಲ, ಬಾಲ ತಲೆ ನೋಡ್ಕೊಂಬಿಡಿ. ನೋಡಿ ಸೆಂಟೆನ್ಸ್, ದೇ ಆರ್ ಸಿಂಗಿಂಗ್ ದ ನ್ಯಾಷನಲ್ ಆ್ಯಂಥಮ್. ವಿ4 ಇದೆ ಇಲ್ಲಿ, ಐ ಎನ್ ಜಿ ಫಾರ್ಮ್. ವಿ4 ಇದ್ದರೆ ಫಾರ್ಮುಲಾ ಇದು ಫಾರ್ಮುಲಾ. ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ದಿಸ್ ದ ಫಾರ್ಮುಲಾ. ಆಮೇಲೆ ಆನ್ಸರ್, ದ ನ್ಯಾಷನಲ್ ಆ್ಯಂಥಮ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್. ಆಯಿತಾ. ನೆಕ್ಸ್ಟು ವಾಸ್ ವರ್ ಬಗ್ಗೆ ತೊಗೊಂಡಿದ್ದೀನಿ ನೋಡಿ. ದೇ ವರ್ ವಾಚಿಂಗ್ ಟಿ ವಿ. ನೋಡಿ ದೇ ವರ್ ಬಹುವಚನಕ್ಕೆ ವರ್ರು ಹೇಳ್ಕೊಟ್ಟಿದ್ದೀನಿ ಈಗಾಗಲೇ. ಯು ಒಂದು ಬಹುವಚನಕ್ಕೆ ವರ್ ಆಯ್ಕೆ ಮಾಡ್ಕೊಳ್ಳಿ, ಐ ಮತ್ತು ಏಕವಚನಕ್ಕೆ ವಾಸ್ ಆಯ್ಕೆ ಮಾಡ್ಕೊಳ್ಳಿ. ನೋಡಿ ಈಟಿಂಗ್ ವಾಸ್, ಐ ಎನ್ ಜಿ ಫಾರ್ಮ್ ಇದು. ವಿ4ಅಲ್ಲಿದೆ, ಇಲ್ಲೂ ವಿ4ಅಲ್ಲಿದೆ. ವಾಚಿಂಗ್ ವೀಕ್ಷಿಸುತ್ತಿದ್ದಾರೆ, ವೀಕ್ಷಿಸುತ್ತಿದ್ದರು, ತಿನ್ನುತ್ತಿದ್ದರು. ಎರಡರಲ್ಲೂ ಕೂಡ ಯಾವ ಗ್ರೂಪ್ ಜ್ಞಾಪಿಸ್ಕೋಬೇಕೀಗ, ವಿ4 ಎಲ್ಲಿದೆ, ವಾಸ್ ವರ್ ಗ್ರೂಪಲ್ಲಿದೆ. ನೋಡಿ ವರ್ ಇದ್ದರೆ ವಾಸ್ ವರ್ ಜ್ಞಾಪಿಸ್ಕೋಬೇಕು ವಿ4 ಜೊತೆಯಲ್ಲಿ. ವಾಸ್ ಇದ್ದರೂ ವಾಸ್ ವರ್ ಜ್ಞಾಪಿಸ್ಕೋಬೇಕು, ಆ್ಯಮ್ ಈಸ್ ಆರ್ ಬಿಟ್ಬಿಡಬೇಕು. ಫಾರ್ಮುಲಾ ನೋಡಿ ಸೇಮ್, ಇಲ್ಲೂ ಕೂಡ ಬೀಯಿಂಗ್ ಬರಲೇಬೇಕು, ಆದರೆ ಆ್ಯಮ್ ಈಸ್ ಆರ್ ಬದಲು ವಾಸ್ ವರ್ ಇದೆ. ವಾಸ್ ಯಾವುದಕ್ಕೆ ಆಯ್ಕೆ ಮಾಡ್ಕೋಬೇಕು, ಫಸ್ಟು ನಾವು ಐ ಅಥವಾ ಏಕವಚನ ಇದ್ದಾಗ. ನೋಡಿ ಇಲ್ಲಿ ವಾಸ್ ಯಾಕೆ ವರ್ ಯಾಕೆ ಬರದೆ, ವರ್ ಯಾವಾಗ ಯು ಪ್ಲೂರಲ್ಗೆ. ನೋಡಿ ಇಲ್ಲಿ ಪ್ಲೂರಲ್ ಇದೆ ಅವರು, ಅದಕ್ಕೆ ವರ್ ಬರ್ದಾರೆ. ಇಲ್ಲಿ ಹಿ ಏಕವಚನ ಇದೆ, ಅದಕ್ಕೆ ಅವನು ವಾಸ್ ಬರ್ತಾನೆ. ನೋಡ್ಕೊಳ್ಳಿ ಫಾರ್ಮುಲಾ. ಆಯಿತಾ. ಈಗ ನೋಡಿ ಇಲ್ಲಿ ಕೊಡತ್ತೆ, ದೇ ಏನಾಗುತ್ತೆ, ತಲೆ ಬಾಲ ಆದರೆ ದೇ ದೆಮ್ ಆಗುತ್ತೆ. ಹಿ ಏನಾಗುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಹಿಮ್ ಆಗುತ್ತೆ. ಮೊದಲೇ ಕೊಟ್ಬಿಟ್ಟಿದ್ದೀನಿ ಇಲ್ಲಿ ನೋಡಿ. ಫಸ್ಟ್ ಸೆಂಟೆನ್ಸ್, ಟಿ ವಿ ಆಬ್ಜೆಕ್ಟ್, ಟಿ ವಿ ಏಕವಚನ ಇರೋದ್ರಿಂದ ವಾಸ್. ನೋಡಿ ಏಕವಚನಕ್ಕೆ ವಾಸ್ ಬರೀಬೇಕು, ಟಿ ವಿ ವಾಸ್. ನೆಕ್ಸ್ಟ್ ಸ್ಟೆಪ್ ಬೀಯಿಂಗ್. ವಿ3 ಆ್ಯಕ್ಷನ್ ವರ್ಬ್, ಇಲ್ಲಿ ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದು, ಹಿಂಗೆ ಮುಚ್ಚಿಬಿಡಿ, ವಾಚ್. ಅದಕ್ಕೆ ಇಡಿ ಸೇರಿಸಿದ್ರೆ ಆಯಿತು, ವೀಕ್ ವರ್ಬ್ ವಾಚ್ಡ್. ಟಿ ವಿ ವಾಸ್ ಬೀಯಿಂಗ್ ವಾಚ್ಡ್ ಬೈ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ತಲೆ ಬಾಲ ಆಗುತ್ತೆ, ದೇ ಏನಾಗುತ್ತೆ, ದೆಮ್ ಆಗಬೇಕು. ಆನ್ಸರ್ ನೋಡಿ ಸೆಂಟೆನ್ಸ್, ದೇ ವರ್ ವಾಚಿಂಗ್ ಟಿ ವಿ. ಆನ್ಸರ್ ಏನು, ಟಿ ವಿ ವಾಸ್ ಬೀಯಿಂಗ್ ವಾಚ್ಡ್ ಬೈ ದೆಮ್. ಎಚ್ಚರಿಕೆಯಿಂದ ಫಾಲೋ ಮಾಡಿ ಈ ಫಾರ್ಮುಲಾನ. ಯಾವ ಆ್ಯಕ್ಷನ್ ಅವ್ರು ವಿ1 ಪ್ಲಸ್ ಎಸ್ಗೆ ಒಂದು ಫಾರ್ಮುಲಾ, ವಿ2ಗೆ ಒಂದು ಫಾರ್ಮುಲಾ, ವಿ3 ಒಂದು ಫಾರ್ಮುಲಾ, ವಿ4ಗೆ ಒಂದು ಫಾರ್ಮುಲಾ. ಅರ್ಥ ಆಗ್ತಿದೆಯಾ? ಅಸಾಧ್ಯ ಅಲ್ಲ, ಕಷ್ಟ ಇದೆ, ಬರೆದು ಬಯಾಟ್ ಮಾಡಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಹಿ ವಾಸ್ ಈಟಿಂಗ್ ಬನಾನಾಸ್ ಫಸ್ಟ್ ತೊಗೊಳ್ಳೋಣ. ಬನಾನಾಸ್ ಪ್ಲೂರಲ್ ಇದ್ದಾಗ ಯಾವ ತೊಗೋತೀವಿ ಈಗ, ವರ್ ಬಹುವಚನಕ್ಕೆ ವರ್ ಮತ್ತು ಬೀಯಿಂಗ್, ನೆಕ್ಸ್ಟ್ ಬೀಯಿಂಗ್. ಆಮೇಲೆ ವಿ3 ಕೊಟ್ಟಿದ್ದೇನೋ ಈಟಿಂಗ್ ಅಲ್ವಾ, ಈಟಿಂಗ್ ಹಿಂಗೆ ಮುಚ್ಚಿದರೆ ಈಟಿಗೆ ವಿ3 ಏನು, ವಿ3ನೇ ಬರೀಬೇಕಿಲ್ಲಿ ಪ್ಯಾಸಿವಲ್ಲಿ. ಈಟನ್, ಈಟ್ಸ್, ವಿ1 ಪ್ಲಸ್ ಎಸ್. ಏಟ್ ವಿ2, ಈಟನ್ ವಿ3. ನೋಡಿ ಈಟನ್ ಗೊತ್ತಿಲ್ಲ ಅಂದರೆ 0. ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಆ್ಯಕ್ಷನ್ ವರ್ಬ್ಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ದಯವಿಟ್ಟು ಓದ್ಕೊಳ್ಳಿ. ಬೈ ಬರೀಬೇಕು, ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ತಲೆ ಬಾಲ ಆಗುತ್ತೆ. ತಲೆ ಹಿ ಇದ್ದರೆ ಬಾಲ ಏನು, ಹಿಮ್. ನೋಡ್ಕೊಳ್ಳಿ ಒಂದು ಸಾರಿ ಕ್ವಶನ್. ಹಿ ವಾಸ್ ಈಟಿಂಗ್ ಬನಾನಾಸ್ ವರ್ ಬೀಯಿಂಗ್ ಈಟನ್ ಬೈ ಹಿಮ್. ನೋಡ್ಕೊಳ್ಳಿ ಒಂದು ಸಾರಿ. ಆಯಿತಾ. ಗುಡ್. 5ನೇ ಫಾರ್ಮುಲಾ ಪ್ಯಾಸಿವ್ ವಾಯ್ಸಲ್ಲಿ.
ಮಾಡಲ್ ವರ್ಬ್ಸ್ ಬಂದರೆ ಸಬ್ಜೆಕ್ಟ್ ಪಕ್ಕ, ತಲೆ ಪಕ್ಕ. ಇಫ್ ದಿ ಗಿವೆನ್ ಸಬ್ಜೆಕ್ಟ್, ಕೊಟ್ಟ ಸಬ್ಜೆಕ್ಟು ಕರ್ತೃಪದದ ಪಕ್ಕದಲ್ಲೇ ಮಾಡಲ್ ವರ್ಬ್ ಇದ್ದರೆ ಆ ಮಾಡಲ್ ವರ್ಬ್ ಪಕ್ಕ ಆ್ಯಕ್ಷನ್ ವರ್ಬ್ ಬರುತ್ತೆ, ಅದು V1ನಲ್ಲೇ ಇರುತ್ತೆ. ಮಾಡಲ್ ವರ್ಬ್ ಬಂತು ಅಂದರೆ, ಸಬ್ಜೆಕ್ಟ್ ಪಕ್ಕ ಮಾಡಲ್ ವರ್ಬ್ ಬಂತು ಅಂದರೆ, ಮಾಡಲ್ ವರ್ಬ್ ಬಂದಿರಿ ಅದು ಶೆಲ್, ಶುಡ್. ನೋಡಿ ಮತ್ತೆ ಮತ್ತೆ ಕೊಡ್ತಾ ಇದ್ದೀನಿ ನಾನು, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್. ಇದರಲ್ಲಿ ಯಾವುದೇ ಬರಲಿ ಸಬ್ಜೆಕ್ಟ್ ಪಕ್ಕ, ಅದ್ರ ಪಕ್ಕ ಆ್ಯಕ್ಷನ್ ವರ್ಬ್ ಇದ್ದೇ ಇರುತ್ತೆ, ಅದು ಯಾವಾಗಲೂ V1ನಲ್ಲೇ ಇರುತ್ತೆ. ಇದು ಕಟ್ಟಿಟ್ಟ ಬುತ್ತಿ ಇಲ್ಲಿ ನೋಡಿ. ಆವಾಗ ಅದಕ್ಕೆ ಫಾರ್ಮುಲಾ ಏನು ಅಂದರೆ, ಮಾಡಲ್ ವರ್ಬ್ಸ್ ಬಂದುಬಿಟ್ರೆ ಫಾರ್ಮುಲಾ ತಲೆಬಾಲ ಆಗುತ್ತೆ. ಸೇಮ್ ಮಾಡಲ್ ಏನು ಕೊಟ್ಟಿರ್ತಾನೆ, ಕ್ಯಾನ್ ಕೊಟ್ಟರೆ ಕ್ಯಾನೇ ಬರೀಬೇಕು, ಕುಡ್ ಕೊಟ್ಟರೆ ಕುಡ್ಡು, ಶೆಲ್ ಕೊಟ್ಟರೆ ಶೆಲ್ಲು, ಶುಡ್ ಕೊಟ್ಟರೆ ಶುಡ್ಡು, ಮತ್ತು ಚೇಂಜ್ ಮಾಡಬಾರ್ದು, ಸೇಮ್ ಮಾಡಲ್ ಬರೀಬೇಕು. ಇಲ್ಲಿ ಬಿ ಬರುತ್ತೆ ನೋಡಿ, ಬಿ ವರ್ಬ್. V3ಗೆ ಬೀನ್ ಬಂತು, V4ಗೆ ಬೀಯಿಂಗ್ ಬಂತು. ಮಾಡಲ್ ವರ್ಬ್ಸ್ ಇದ್ದರೆ ಇವುಗಳಲ್ಲಿ ಒಂದಿದ್ಬಿಟ್ರೆ ಬಿ ಬರಬೇಕು. ಪುನಃ ಆ್ಯಕ್ಷನ್ ವರ್ಬು V3ಯಲ್ಲಿದ್ದು ಮತ್ತೆ ಬೈ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡೋದು. ಎಕ್ಸಾಂಪಲ್ಸ್ ಗೊತ್ತಾಗುತ್ತೆ ನೋಡಿ. ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್. ನೋಡಿ ವಿ ಪಕ್ಕ ಏನು ಬಂತು, ಮಾಡಲ್ ವರ್ಬ್ ಬಂದುಬಿಡ್ತು, ಶುಡ್. ನೋಡ್ಕೊಳ್ಳಿ ಮಾಡಲ್ ವರ್ಬ್ಸ್ ಯಾವ್ಯಾವುದು, ಶೆಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್. ಇಷ್ಟು ಮಾಡಲ್ ವರ್ಬ್ಸ್. ನೀವು ಓದಿಲ್ಲ ಅಂತ ಎದ್ರಕೊಂಡು ನಾನು ಕೊಡ್ತಾನೆ ಇರ್ತೀನಿ. ನಿಮ್ಮನ್ನು ಬಿಡಲಾರೆ, ದೆವ್ವ ಥರ ಹಿಡ್ಕೊಂಡಿದ್ದೀನಿ ನಿಮ್ಮನ್ನು. ವರ್ಬ್ಸ್ ಓದೋ ತನಕ ಬಿಡುವುದಿಲ್ಲ ನಾನು. ಇಲ್ಲಿ ನೋಡಿ ಮಾಡಲ್ ವರ್ಬ್ ಬಿ ಆಲ್ವೇಸ್, ಆಯಿತಾ. ಈಗ ನೋಡಿ, ವಿ ಶುಡ್ ರೆಸ್ಪೆಕ್ಟ್ ಅವರ್ ಎಲ್ಡರ್ಸ್, ಫಾರ್ಮುಲಾ ಇಷ್ಟಿದೆ. ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ, ಸೇಮ್ ಮಾಡಲ್ ವರ್ಬು ಬಿ ಬರೀಬೇಕು, ಇದು ಬಿ ಇಂಪಾರ್ಟೆಂಟ್, ಇದು V3 ಬೈ ಸಬ್ಜೆಕ್ಟ್. ಎಲ್ಡರ್ಸ್ ನೋಡಿ ಆಬ್ಜೆಕ್ಟು ಎಲ್ಡರ್ಸ್ ಸೇಮ್ ಬರೀಬೇಕು. ಶುಡ್ ಇಲ್ಲಿ ಏಕವಚನ ಬಹುವಚನ ಬರೋದಿಲ್ಲ, ಇರೋ ಮಾಡಲ್ ವರ್ಬ್ ಹಂಗೆ ಇಳಿಸ್ಬಿಡ್ಬೇಕು. ಇಲ್ಲಿ ಶೆಲ್ ಇದ್ದರೆ ಶೆಲ್ಲೇ ಬರೀಬೇಕು, ಕ್ಯಾನ್ ಇದ್ದರೆ ಕ್ಯಾನೇ ಬರೀಬೇಕು, ಕುಡ್ ಇದ್ದರೆ ಕುಡ್ಡೇ ಬರೀಬೇಕು, ಮೇ ಇದ್ದರೆ ಮೇನೇ ಬರೀಬೇಕು, ಮೈಟ್ ಇದ್ದರೆ ಮೈಟೇ ಬರೀಬೇಕು, ಮಸ್ಟ್ ಇದ್ದರೆ ಮಸ್ಟೇ ಬರೀಬೇಕು. ಎಲ್ಡರ್ಸ್ ಇದು ಈ ಕಡೆ ಬಂದು ಮಸ್ಟ್. ಆಮೇಲೆ ನೋಡಿ ಸೇಮ್ ಮಾಡಲ್ ವರ್ಬ್ ಆದಮೇಲೆ ಬಿ ಬರೆದ ಮೇಲೆ ಆ್ಯಕ್ಷನ್ ವರ್ಬನ್ನು V3. ರೆಸ್ಪೆಕ್ಟ್ ಆ್ಯಕ್ಷನ್ ವರ್ಬ್ ಯಾವಾಗಲೂ V1 ಇರುತ್ತೆ, ನಿಮ್ಗೆ ಹೇಳಿದ್ದೆ ನಾನು. ಮಾಡಲ್ ವರ್ಬ್ ಬಂತು ಅಂದರೆ ಪಕ್ಕದಲ್ಲಿ ಆ್ಯಕ್ಷನ್ ವರ್ಬ್ V1 ಇರುತ್ತೆ, ಅದರ V3 ಏನು ರೆಸ್ಪೆಕ್ಟೆಡ್, ED ಬರೆದ್ರೆ ಆಯಿತು, ರೆಸ್ಪೆಕ್ಟೆಡ್. ಆಮೇಲೆ ಬೈ, ಆಮೇಲೆ ವಿ ಏನಾಗುತ್ತೆ, ಅಸ್ ಆಗುತ್ತೆ ಅಲ್ವಾ. ಹೇಳ್ಕೊಟ್ಟಿದ್ದೀನಿ ನಿಮಗೆ, ಎಲ್ಲಿ ನೋಡಿ ಇಲ್ಲಿದೆ, ವಿ ಏನಾಗುತ್ತೆ, ಅಸ್ ಆಗುತ್ತೆ. ಇದು ನೋಡ್ಕೊಳ್ಳಿ ಒಂದು ಸಾರಿ, ಆಯಿತಾ. ನೆಕ್ಸ್ಟ್ ಆನ್ಸರ್, ನೆಕ್ಸ್ಟ್ ಸೆಂಟೆನ್ಸ್ ಅಷ್ಟೇ. ಅದು ಮಾಡಲ್ ವರ್ಬ್ ಯಾವುದೇ ಬರಲು ಒಂದೇ ಕೊಟ್ಟಿದ್ದೀನಿ ಸೆಂಟೆನ್ಸ್ ನಿಮಗೆ. ಇಲ್ಲಿ ನೀವು ಶುಡ್ ಬದಲು ಕ್ಯಾನ್ ಹಾಕ್ಕೊಳ್ಳಿ, ವಿ ಕ್ಯಾನ್ ರೆಸ್ಪೆಕ್ಟ್ ಎಲ್ಡರ್ಸ್. ಮಸ್ಟ್ ಹಾಕ್ಕೊಳ್ಳಿ, ಅದನ್ನೇ ಉಳಿಸ್ಕೋಬೇಕಲ್ಲಿ. ಹಾಗಾಗಿ ಒಂದೇ ಸೆಂಟೆನ್ಸ್ ಸಾಕು ಎಲ್ಲದಕ್ಕೂ. ಈ ಶುಡ್ ಜಾಗದಲ್ಲಿ ಇವೆಲ್ಲ ಹಾಕೊಂತ ಹೋಗ್ರಿ, ಇವೆಲ್ಲ ಮಾಡಲ್ ಹಾಕ್ಕೊಂತ ಹೋಗ್ರಿ, ಅರ್ಥ ಬಂದೇ ಬರುತ್ತೆ ವಾಕ್ಯಕ್ಕೆ. ಆವಾಗ ಸೂತ್ರ ಇದೇ ಆಗುತ್ತೆ, ನೋಡ್ಕೊಂಬಿಡಿ. ಆಮೇಲೆ ಈ 6ನೇ ಸೂತ್ರ ಇದು ಬಹಳ ಕಡಿಮೆ ಬರೋದು, ಇಂಪೇರೇಟಿವ್ ಸೆಂಟೆನ್ಸ್ ಇದುವರೆಗೂ ಬಂದಿಲ್ಲ, ಕೊಡುವುದಿಲ್ಲ. ಆದರೂ ನಿಮಗೆ ಇರಲಿ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುತ್ತೆ ಅಂತ ಹೇಳ್ತಿದ್ದೀನಿ. ಒಂದು ವೇಳೆ ಆ್ಯಕ್ಟಿವ್ ವಾಯ್ಸ್ ಇಂಪರೇಟಿವ್ ಸೆಂಟೆನ್ಸ್ ಇದ್ದರೆ, ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಏನು, ಸ್ಟಾರ್ಟಿಂಗಲ್ಲಿ ವಾಕ್ಯದಲ್ಲಿ V1 ಇರುತ್ತೆ, ಸಬ್ಜೆಕ್ಟ್ ಇರೋಲ್ಲ, ಕರ್ತೃಪದ ಇರೋಲ್ಲ. V1 ಇಂದ ನೋಡಿ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸು V1 ಇಂದ ಬಿಗಿನ್ ಆಗುತ್ತೆ, ನೋ ಸಬ್ಜೆಕ್ಟ್ ಇರೋಲ್ಲ. ಅದನ್ನು ಇಂಪರೇಟಿವ್ ಸೆಂಟೆನ್ಸ್ ಅಂತಾರೆ. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಏನು, ಆರ್ಡರ್ ಇರ್ಬೋದು, ರಿಕ್ವೆಸ್ಟ್ ಇರ್ಬೋದು, ಕಮಾಂಡ್ ಇರ್ಬೋದು. ಫಾರ್ಮುಲಾ 6 ಏನಪ್ಪ ಬರೀಬೇಕಂದ್ರೆ, ಆವಾಗ ಇಲ್ಲಿ ಲೆಟ್ ಅಂತ ಸ್ಟಾರ್ಟ್ ಮಾಡಬೇಕು. V1ನಿಂದ ವಾಕ್ಯ ಶುರುವಾದರೆ ನಿಮ್ಮ ಪ್ಯಾಸಿವ್ ವಾಯ್ಸಲ್ಲಿ ಲೆಟ್ ಅಂತ ಸ್ಟಾರ್ಟ್ ಮಾಡಿ, ಆಬ್ಜೆಕ್ಟಲ್ಲಿ ಇರುತ್ತೆ, ಸೇಮ್ ಆಬ್ಜೆಕ್ಟ್ ಬರೀಬೇಕು, ಬದಲಾವಣೆ ಮಾಡಬಾರ್ದು. ಇಲ್ಲೂ ಕೂಡ ಬಿ ಬರೆದು V3 ಬರೀಬೇಕು, ಆ್ಯಕ್ಷನ್ ಬರೋದು. ಬೈ ಸಬ್ಜೆಕ್ಟ್ ಏನೂ ಬರಲ್ಲ ಅಲ್ಲಿ. ಸಬ್ಜೆಕ್ಟ್ ಇಲ್ಲದೆ ಇದ್ದಾಗ ಬೈಯಲ್ಲಿ ಬರುತ್ತೆ ಅಲ್ವಾ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಕ್ಲೋಸ್ ದ ಡೋರ್ ಅಂತಿದೆ, ಹೌದೇನಪ್ಪ, ಕ್ಲೋಸ್ ದ ಡೋರ್. ಸಬ್ಜೆಕ್ಟ್ ಇಲ್ಲ, ಡೈರೆಕ್ಟಾಗಿ ಆ್ಯಕ್ಷನ್ ವರ್ಬ್ V1ನಲ್ಲಿದೆ, ಆಬ್ಜೆಕ್ಟ್ ಇದೆ. ಎರಡೇ ಇದ್ದಾಗ ಲೆಟ್ ಅಂತ ಸ್ಟಾರ್ಟ್ ಮಾಡಿ, ಲೆಟ್, ಆಮೇಲೆ ಸೇಮ್ ಆಬ್ಜೆಕ್ಟ್ ಬರೀಬೇಕು, ದ ಡೋರ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಬಿ. ಆಮೇಲೆ ಕೊಟ್ಟ ಆ್ಯಕ್ಷನ್ ವರ್ಬ್ V3. ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದು, V1. ಇದರ V3 ಏನು, ED, ಕ್ಲೋಸ್ಡ್. ಕ್ಲೋಸ್ ದ ಡೋರ್, ಲೆಟ್ ದ ಡೋರ್ ಬಿ ಕ್ಲೋಸ್ಡ್. ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ, ಕ್ಲೀನ್ ದ ಬೋರ್ಡ್. ಕ್ಲೀನ್ ಆ್ಯಕ್ಷನ್ ವರ್ಬು V1ನಲ್ಲಿದೆ, ಬೋರ್ಡ್ ಆಬ್ಜೆಕ್ಟ್. ಮತ್ತು ಲೆಟ್ ಬರೆಯೋದು, ಸೇಮ್ ಆಬ್ಜೆಕ್ಟ್ ಬರೆಯೋದು, ಬಿ ಬರೆಯೋದು. ಕ್ಲೀನ್ನ ಆ್ಯಕ್ಷನ್ ವರ್ಬ್ V3 ಏನು, ಕ್ಲೀನ್ಡ್. ಲೆಟ್ ದ ಬೋರ್ಡ್ ಬಿ ಕ್ಲೀನ್ಡ್. ಇಲ್ಲಿ ಬೈ ಬರೋದೇ ಇಲ್ಲ, ಯಾಕೆ, ಇಲ್ಲಿ ಸಬ್ಜೆಕ್ಟೇ ಇಲ್ಲ.
V1 ಇಂದ ಸ್ಟಾರ್ಟ್ ಆಗೋ ಎಲ್ಲ ವಾಕ್ಯಗಳನ್ನು ಇಂಪರೇಟಿವ್ ಸೆಂಟೆನ್ಸಸ್ ಅಂತೀವಿ. ಇಲ್ಲಿಗೆ ಎಲ್ಲ ಫಾರ್ಮುಲಾಗಳು ಮುಗಿಯಿತು. ಇನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ V3ನಲ್ಲಿ ನೋಡಿ, ಇಲ್ಲಿ ರೆಡಿ ಮಾಡಿಬಿಟ್ಟಿದ್ದೀನಿ ಕ್ವಶ್ಚನ್ ಪೇಪರ್ಸ್, ಸಾಲ್ವಿಂಗ್ ಕ್ವಶ್ಚನ್ ಪೇಪರ್ಸ್ನ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಕ್ವಶ್ಚನ್ ನಂಬರ್ 8 ರೆಡಿ ಮಾಡ್ಕೊಳ್ಳಿ ನಾ ಕ್ವಶ್ಚನ್ ಪೇಪರ್ಸ್ ಎಲ್ಲ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 4ಅಲ್ಲಿ ನಾನು ನಿಮಗೆ ಕ್ವಶ್ಚನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಓಕೆ, ಎನಿ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಎಲ್ಲರೂ ಲೈಕ್ ಕೊಡಿ. ಆಮೇಲೆ ಎನಿ ಡೌಟ್ಸ್ ಇದ್ದರೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಕಾಲ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಬಾಯ್.